ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಜೀವನದಲ್ಲಿ ನಾವು ತೆಗೆದುಕೊಳ್ಳುವ ಕೆಲವೊಂದು ನಿರ್ಧಾರಗಳು ನಮ್ಮನ್ನ ಯಾವ ಕಡೆ ಕೊಂಡೊಯ್ತು ಅನ್ನೋದೇ ಗೊತ್ತಾಗೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯದಲ್ಲಿ IPS ಆಗಿ ಸಿಂಗಂ ಎಂದೇ ಹೆಸರನ್ನು ಪಡೆದುಕೊಂಡಿದ್ದಂಥ ಅಣ್ಣಾಮಲೈ ಬಗ್ಗೆ. ಅಣ್ಣಾಮಲೈ ಅವರು ಕರ್ನಾಟಕದ ಜನತೆಗೆ ಚಿರಪರಿಚಿತರು. ನಾವು ಈ ಹಿಂದೆ ಒಂದಷ್ಟು ವಿಡಿಯೋಗಳಲ್ಲಿ ನೋಡಿದಾಗ ಅವರೊಂದಷ್ಟು ಗಲಾಟೆಗಳು, ದೌರ್ಜನ್ಯಗಳಲ್ಲಿ ಅವರು ಭಾಗವಹಿಸಿ ಆ ಜನರನ್ನ ಎದುರಿಸಿ ಬೆದರಿಸಿ ಓಡಿಸುವಂಥ ಸಂದರ್ಭದಲ್ಲಿ ಎಂಥ ವ್ಯಕ್ತಿಗಳು, ಯಾವ ರೀತಿ ಇವರು ಕ್ರಮ ತಗೊಂತಿದ್ದಾರೆ, ಎಂಥ ಒಳ್ಳೆಯ ಅಧಿಕಾರಿಗಳು ಅಂತೇಳಿ ನಾವೆಲ್ಲ ಭಾವಿಸಿದ್ವಿ. ಆದರೆ ಇಂಥ ಸಂದರ್ಭದಲ್ಲಿ ಅವರು ಇದ್ದಕ್ಕಿದ್ದಂಗೆ ದಿಢೀರ್ನೆ ರಾಜೀನಾಮೆಯನ್ನ ಕೊಟ್ಟು ಎಲ್ಲರಲ್ಲಿ ಅಚ್ಚರಿ ಮೂಡಿಸಿದರು. ಯಾಕೆ ಅವರು ರಾಜೀನಾಮೆ ಕೊಟ್ಟರು ಅನ್ನುವಂಥದ್ದು ಒಂದಷ್ಟು ಜನಕ್ಕೆ ಗೊತ್ತಾಗದೇ ಇರಬಹುದು. ಆದರೆ ಬಹಳಷ್ಟು ಜನಕ್ಕೆ ಅವರ ರಾಜೀನಾಮೆಗೆ ಮೊದಲೇ ಒಂದಷ್ಟು ಕೇಂದ್ರದ BJP ನಾಯಕರನ್ನ ಭೇಟಿಯಾಗಿ ಬಂದಿದ್ದರಿಂದ ಅವರಿಗೆಲ್ಲ ಒಂದು ಐಡಿಯಾ ಇತ್ತು, ಇವರು ರಾಜೀನಾಮೆ ಕೊಟ್ಟು ತಮಿಳುನಾಡು BJPಗೆ ಸೇರ್ಪಡೆ ಆಗ್ತಾರೆ ಅಂತೇಳಿ. ಅದರಂತೆ ಇವರು ರಾಜೀನಾಮೆ ಕೊಟ್ಟ ತಕ್ಷಣ BJP ಪಕ್ಷ ಅವರು ತಮಿಳುನಾಡಿನ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಮಾಡಿದ್ರು BJP ಪಕ್ಷಕ್ಕೆ. ಅಲ್ಲಿಂದ ಅವರ ರಾಜಕೀಯ ಜೀವನ ಪ್ರಾರಂಭವಾಗಿರುವಂಥದ್ದು ನೋಡಿ ಯಾವ ರೀತಿ ಇವತ್ತಾಗಿದೆ ಅಂತಂದ್ರೆ, ಆವತ್ತು ಅತ್ಯುತ್ಸಾಹದಲ್ಲಿ IPS ಅಧಿಕಾರಿಯಾಗಿದ್ದಂಥವರು, ಜೀವನ ಪರ್ಯಂತ ಕೂತು ತಿನ್ನುವಂತ ಸ್ಥಾನದಲ್ಲಿದ್ದಂಥವರು IPS ಪಾಸ್ ಆಗಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾನಂತ ಊಹಿಸ್ಕೊಳ್ಳೋ ಕೂಡ ಇವತ್ತು ಕಷ್ಟ ಸಾಧ್ಯ. ಅಂತ ಒಬ್ಬ ವ್ಯಕ್ತಿ ತಮಿಳುನಾಡಿನ ರಾಜ್ಯಕ್ಕೆ BJP ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದಂಥವ್ರು ಏಕಾಏಕಿ ಇವತ್ತು ತಮ್ಮ ರಾಜೀನಾಮೆಯನ್ನ BJP ರಾಷ್ಟ್ರೀಯ ಅಧ್ಯಕ್ಷರಿಗೆ ಕಳಿಸ್ಕೊಟ್ಟಿದ್ದಾರೆ. ಅದರದ ಒಂದು ವರದಿಯಲ್ಲಿ ನಾವು ನೋಡೋದಾದರೆ ಅವರು ರಾಜೀನಾಮೆ ಸಲ್ಲಿಸಿದರಂತೇಳಿ ಈಗಾಗಲೇ ವರದಿಯಾಗಿದ್ದು, ಆ ಮೂಲಕ ವರಿಷ್ಠರು ಕೂಡ ಇವರನ್ನು ಮನವೊಲಿಕೆ ಮಾಡಲಿಕ್ಕೆ ತುಂಬಾ ಪ್ರಯತ್ನವನ್ನು ಪಟ್ಟಿದ್ದಾರೆ. ಜೊತೆಗೆ ತಮಿಳುನಾಡಿನಿಂದ ರಾಜ್ಯಸಭೆ ಸ್ಥಾನವನ್ನು ಸಹ ಕೊಡ್ತೀವಿ ಅಂತೇಳಿ ಹೇಳಿದ್ರು ಕೂಡ ಇವರು ಯಾವುದಕ್ಕೂ ಒಪ್ಪಿಲ್ಲ. ಹಾಗೆ ಜೂನ್ 4ಕ್ಕೆ ಅಣ್ಣಾಮಲೈ ಅವರ ಹುಟ್ಟಹಬ್ಬ ಇದ್ದು ಅಂದೇ ಮುಂದಿನ ನಿರ್ಧಾರ ಘೋಷಣೆ ಮಾಡಿದ್ದಾರೆ ಎಂಬ ಒಂದು ಸುದ್ದಿ ಕೂಡ ಹರಿದಾಡ್ತಾ ಇದೆ. ಪ್ರಾದೇಶಿಕವಾಗಿ ಅಹಿಂದ ಮಾದರಿಯಲ್ಲಿ ಹೊಸ ಪಕ್ಷ ಕಟ್ಟುವ ಸಾಧ್ಯತೆ ಇದೆ ಅಂತೇಳಿ ಕೂಡ ಗೊತ್ತಾಗ್ತಾ ಇದೆ. ಜೊತೆಗೆ ಅವರು 5 ಪುಟಗಳ ಪತ್ರ ಬರೆದಿದ್ದಾರೆ. ಯಾರಿಗೆ? BJP ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ನಿತಿನ್ ನಬೀನ್ ಅವರಿಗೆ. ಅದರ ಜೊತೆಗೆ ಇವತ್ತು ರಾಜೀನಾಮೆ ಘೋಷಣೆ ಕೂಡ ಅವರು ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಯಾಕೆ ಇವರು ಈ BJP ಪಕ್ಷಕ್ಕೆ ರಾಜೀನಾಮೆ ಕೊಡುತ್ತಿದ್ದಾರೆ ಅಂತ ನೋಡೋದಾದ್ರೆ, ಅವರು ಚುನಾವಣೆಗೆ ನಿಂತಾಗ BJP ರಾಜ್ಯ ಮತ್ತು ರಾಜಕೀಯ ನಾಯಕರುಗಳು ಅಲ್ಲಿ ಅವರಿಗೆ ಸಹಕರಿಸಲಿಲ್ಲ. ಅದರ ಜೊತೆಗೆ ಇವರನ್ನ ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಇಳಿಸಿದರೆ ಮಾತ್ರನೇ AIADMK BJP ಅವರಿಗೆ ಸಹಕಾರ ನೀಡ್ತೀವಿ ಅಂತ ಹೇಳಿದ್ದಕ್ಕಾಗಿ ಅವರ ಮಾತಿಗೆ ಹೂಗೊಟ್ಟು BJP ನಾಯಕರು ರಾಜ್ಯಾಧ್ಯಕ್ಷರ ಸ್ಥಾನದಿಂದ ಇಳಿಸಿದರು. ಮೊನ್ನೆ ನಡೆದಂತ ಅಲ್ಲಿ ತಮಿಳುನಾಡಿನ MLA ಚುನಾವಣೆಯಲ್ಲೂ ಕೂಡ ಇವರಿಗೆ ನಿಂತ್ಕೊಳ್ಳಿಕ್ಕೆ ಹೇಳಿದ್ರು ಕೂಡ ಇವರು ಸರಾಸಗಟವಾಗಿ ನಾನು ಎಲ್ಲಿ ನಿಂತ್ಕೊಳ್ಳಲ್ಲ ಅಂತೇಳಿ ತಂದೆಗೆ ಆರೋಗ್ಯ ಸರಿ ಇಲ್ಲ ಅಂತ ನೆಪವನ್ನುಡ್ಡಿ ಅವರು ದೂರ ಉಳ್ಕೊಂಡಿದ್ರು. ಹಾಗೆ ಇವಾಗ ಗೊತ್ತಾಗ್ತಿರೋ ವಿಷಯ ಏನಂತಂದ್ರೆ, ನಟ ವಿಜಯ್ ಸರ್ಕಾರ ರಚನೆಯೊಂದಿಗೆ ಭಾರಿ ಬದಲಾವಣೆ ಕೊಂಡುಕೊಂಡಿದ್ದಂಥ ತಮಿಳುನಾಡಿನಲ್ಲಿ ಇದೀಗ ಅಣ್ಣಾಮಲೈ ರಾಜೀನಾಮೆಯು ದೊಡ್ಡ ಸುದ್ದಿಯಾಗಿದೆ. ಇದರೊಂದಿಗೆ ಸ್ವಂತ ರಾಜಕೀಯ ಸಂಘಟನೆ ಮಾಡಿ ಹೊಸ ಬಲಪಂಥೀಯ ಮಾದರಿಯಲ್ಲೇ ಪಕ್ಷ ಕಟ್ಟಲು ಮುಂದಾಗಿದ್ದಾರೆ. ಈ ಬಗ್ಗೆ ಹುಟ್ಟುಹಬ್ಬ ಘೋಷಿಸುವ ಸಾಧ್ಯತೆ ಇದೆ ಅಂತೇಳಿ ಅಲ್ಲಿ ಗೊತ್ತಾಗ್ತಿರುವಂಥದ್ದು. ಜೊತೆಗೆ ಜನಚಳವಳಿಯನ್ನ ಆರಂಭಿಸಿ ಇದಕ್ಕೆ ರಜನಿಕಾಂತ್ ಬೆಂಬಲವನ್ನು ಪಡೆಯಲಿದ್ದಾರೆ ಎನ್ನಲಾಗಿದೆ. ಅಂದ್ರೆ ಅಲ್ಲಿ ಯಾವುದೋ ಒಂದು ದೊಡ್ಡ ಹೋರಾಟಕ್ಕೆ ಅವರು ಸಿದ್ಧತೆ ಮಾಡ್ಕೊಂತಿದ್ದಾರೆ. ಆ ಹೋರಾಟಕ್ಕೆ ರಾಜಕೀಯ ಬಲಕ್ಕೆ ರಜನಿಕಾಂತ್ ಅವರ ಸಹಕಾರವನ್ನು ಕೂಡ ಇವರು ಪಡೀತಿದ್ದಾರೆ ಅಂತೇಳಿ ಗೊತ್ತಾಗಿದೆ. ಹಾಗೆ ಕರ್ನಾಟಕದಲ್ಲಿ ಹೆಸರುವಾಸಿ IPS ಅಧಿಕಾರಿಯಾಗಿದ್ದಂತ ಇವರು ತಮಿಳುನಾಡು ಕರೂರು ಜಿಲ್ಲೆಯ ಅಣ್ಣಾಮಲೈ ವೃತ್ತಿಗೆ ರಾಜೀನಾಮೆ ನೀಡಿ 2020ರಲ್ಲಿ ರಾಜಕೀಯ ಪ್ರವೇಶಿಸಿದ್ದರು. 2021ರಲ್ಲಿ ತಮಿಳುನಾಡು BJP ಅಧ್ಯಕ್ಷರಾಗಿ ನೇಮಕಗೊಂಡಿದ್ದರು. ಆರಂಭದಿಂದಲೂ AIADMK ಯೊಂದಿಗೆ BJP ಮೈತ್ರಿ ನಡೆಸಬಾರದೆಂದು ಅಣ್ಣಾಮಲೈ ಒತ್ತಾಯಿಸ್ತಾ ಇದ್ರು. ತಮಿಳುನಾಡಲ್ಲಿ ಎನ್ನ ಮಣ್ ಎನ್ನ ಮಕ್ಕಲ್ ಅಂತಂದ್ರೆ ನನ್ನ ಮಣ್ಣು ನನ್ನ ಜನ ಎಂಬ ಪಾದಯಾತ್ರೆ ಮೂಲಕ BJPಯ ಪ್ರಚಾರ ಹೆಚ್ಚಿಸಿದ್ದಂಥವ್ರು ಅಣ್ಣಾಮಲೈ ಅವರು. ತಮಿಳುನಾಡಿನಲ್ಲಿ BJP ಅಸ್ತಿತ್ವ ಹೆಚ್ಚಿಸಿದರೂ ಚುನಾವಣೆಯಲ್ಲಿ ಬದಲಾವಣೆ ತರಲು ಅವ್ರ ಕೈಲಿ ಆಗಿರಲಿಲ್ಲ. ಹಾಗೆ AIADMK ಪಕ್ಷದ ನಾಯಕ ಪಳನಿಸ್ವಾಮಿ ಜೊತೆ ನಿರಂತರ ಸಂಘರ್ಷಕ್ಕಿಳಿದ ಪರಿಣಾಮ NDA ಜೊತೆ ಬಿರುಕು ಮೂಡಿತು ಎಂಬ ಕಾರಣಕ್ಕೆ ಅಣ್ಣಾಮಲೈ ಅವರನ್ನ ಸೈಡ್ ಲೈನ್ ಮಾಡಲಾಗಿತ್ತು. ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲೂ ತಮ್ಮ ತಂದೆಯ ಅನಾರೋಗ್ಯದ ಕಾರಣದಲ್ಲಿ ನೀಡಿ ಚುನಾವಣಾ ಉಸ್ತುವಾರಿಯಿಂದ ಹಿಂದೆ ಸರಿದಿದ್ರು ಮತ್ತು ಸ್ಪರ್ಧಿಸಲು ಕೂಡ ಅವರು ನಿರಾಕರಿಸಿದ್ರು. ಅದರ ಜೊತೆಗೆ IPS ಅಧಿಕಾರಿಯಾಗಿ ರಾಜೀನಾಮೆ ಸಲ್ಲಿಕೆ ಮಾಡಿದಾಗಲೇ ನಟ ರಜನಿಕಾಂತ್ ಅವರನ್ನು ಭೇಟಿ ಮಾಡಿ
ಅವರ ಪಕ್ಷ ಸೇರುವ ಆಸೆ ವ್ಯಕ್ತಪಡಿಸಿದ್ದರಂತೆ. ಆದರೆ ರಜನಿಕಾಂತ್ ಪಕ್ಷ ಅಷ್ಟೊತ್ತಿಗೆ ಆರಂಭಿಸಿರಲಿಲ್ಲ. ಈಗ ಹೊಸ ನಡೆ ಏನಿರಬಹುದು ಎಂಬುದು ಎಲ್ಲರಲ್ಲಿ ಕುತೂಹಲ ಮೂಡಿಸಿದ್ರು ಕೂಡ ಈ ಜೂನ್ 4ನೇ ತಾರೀಕು ಅವ್ರ ಹುಟ್ಟಹಬ್ಬದಿಂದ ಹೊಸ ಪಕ್ಷ ಪ್ರಾರಂಭ ಮಾಡ್ತಾರೆ. ಜೊತೆಗೆ ಈಗ ವಿಜಯ್ ಯಾವ ರೀತಿಯಾಗಿ ಅವರ ಬೆಂಬಲಿಗರೊಂದಿಗೆ ಈಗ ಹೊಸ ಸರ್ಕಾರ ರಚನೆ ಮಾಡಿದ್ದಾರೆ, ಯಾವ ರೀತಿ ಮುಖ್ಯಮಂತ್ರಿ ಆಗಿದೆ, ಎಲ್ಲಾ ಐಡಿಗಳು ಕೂಡ ಇವರಿಗಿದೆ. ಯಾಕಂದ್ರೆ ಈಗಾಗಲೇ IPS ಆಗಿದ್ದಂಥವ್ರು, ಬಹಳ ಓದಿಕೊಂಡಿರುವಂತಹ ವ್ಯಕ್ತಿ ಅಣ್ಣಾಮಲೈ ಆಗಿರೋದ್ರಿಂದ ಅವರು ಕೂಡ ಈ 5 ವರ್ಷದಲ್ಲಿ ಬಿಜೆಪಿ ಅವರು ಜೊತೆಗೆ ಈಗ ಏನು ಹೊಸ ಸರ್ಕಾರ ಏನು ವಿಜಯ್ ಅವರದ್ದು ಬಂದಿದೆ, ಆ ಸರ್ಕಾರ ಏನೆಲ್ಲ ತಪ್ಪುಗಳು ಮಾಡುತ್ತೋ ಆ ತಪ್ಪುಗಳನ್ನು ಜನರಿಗೆ ತೋರಿಸಿ ಅದಕ್ಕೆ ಪರ್ಯಾಯವಾಗಿ ಒಂದು ಗಟ್ಟಿ ರಾಜಕೀಯ ಪಕ್ಷವಾಗಿ ಸಂಘಟನೆಯನ್ನು ಹುಟ್ಟುಹಾಕಲು ಅಣ್ಣಾಮಲೈ ಅವರು ಈಗಾಗಲೇ ಚಿಂತನೆ ಮಾಡುತ್ತಿದ್ದು, ಇದಕ್ಕಾಗಿ ಎಲ್ಲ ಸಿದ್ಧತೆಗಳು ಮಾಡಿಕೊಳ್ಳೋ ಸುದ್ದಿ ಹರಿದಾಡ್ತಾ ಇದೆ. ಒಂದು ವೇಳೆ ಇದೇ ನಿಜ ಆದರೆ ಮುಂದಿನ ಚುನಾವಣೆ ತಷ್ಟಿಗೆ ಅಣ್ಣಾಮಲೈ ಅವರು ಕೂಡ ಒಂದು ಗಟ್ಟಿ ಪಕ್ಷದಲ್ಲಿ ನಿಂತು ಅವರು ಕೂಡ ಒಂದಷ್ಟು ಸೀಟುಗಳು ಗೆಲ್ಲುವ ನಿರೀಕ್ಷೆ ಅಂತೂ ಇದ್ದೇ ಇರುತ್ತೆ. ಇದರ ಬಗ್ಗೆ ತಮಿಳುನಾಡು ಜನರು ಯಾವ ರೀತಿಯಾಗಿ ತೀರ್ಮಾನ ತಗೊಂತಾರೋ ಅನ್ನೋದು ನೋಡಬೇಕಾಗಿದೆ. ಯಾಕೆಂತಂದ್ರೆ ಸಿನಿಮಾ ನಟರನ್ನ ಈಗಾಗಲೇ ಎಲ್ಲರನ್ನೂ ಓಲೈಸ್ಕೊಂಡು ಬಂದಂತವ್ರು, ಈಗ MGR ಇಂದ ಹಿಡಿದು ಜಯಲಲಿತಾ ಇಂದ ಹಿಡಿದು ಈಗ ವಿಜಯ್ ಅವರಿಂದ ಹಿಡಿದು ಎಲ್ಲರೂ ಕೂಡ ಅಲ್ಲಿ ಸಿನಿಮಾ ನಟರಿಗೆ ಓಟು ಕೊಟ್ಟು ಮುಖ್ಯಮಂತ್ರಿಗಳನ್ನ ಮಾಡಿದಂತ ತಮಿಳುನಾಡವರು ಹೆಚ್ಚಾಗಿ ಓದ್ಕೊಂಡಂತವ್ರು IPS ಅಧಿಕಾರಿ ಅಣ್ಣಾಮಲೈ ಅವರಿಗೆ ಯಾವ ರೀತಿ ಬೆಂಬಲ ಕೊಡ್ತಾರೋ ಅನ್ನೋದು ಇನ್ನಷ್ಟೇ ಕಾದು ನೋಡಬೇಕಾಗಿದೆ. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.